ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಪಬ್, ಹೋಟೆಲ್, ರೆಸ್ಟೋರೆಂಟ್, ಕ್ಲಬ್ಗಳಲ್ಲಿ ಧೂಮಪಾನ ಸ್ಥಳ ತೆರವು ಮಾಡೋಕೆ ಪೊಲೀಸ್ ಕಮಿಷನರ್ ಬಿ ದಯಾನಂದ ಆದೇಶ ಹೊರಡಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಬಿಬಿಎಂಪಿ ಎನ್ಒಸಿಯಲ್ಲಿ ತಿಳಿಸಿದ ಮಾನದಂಡಗಳಂತೆ ಧೂಮಪಾನ ಸ್ಥಳ ನಿಗದಿ ಮಾಡಬೇಕು. ಈ ಸ್ಥಳಗಳಲ್ಲಿ ಆಹಾರ, ನೀರು, ಪಾನೀಯ ಹಾಗೆ ತಂಬಾಕು ಉತ್ಪನ್ನಗಳನ್ನ ಒದಗಿಸುವುದನ್ನ ನಿಷೇಧ ಮಾಡಲಾಗಿದೆ. ಧೂಮಪಾನಿಗಳಲ್ಲದವರಿಗೆ ಹೊಗೆ ತಾಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಸೂಚನೆ ನೀಡಿದ್ದಾರೆ. ಬೈಕ್ ಖರೀದಿ ನೆಪದಲ್ಲಿ ವ್ಯಕ್ತಿಯೋರ್ವ ಡಿಜಿಟಲ್ ಭಿಕ್ಷಾಟನೆ ನಡೆಸಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹೈಫೈ ಬೈಕ್ಗಾಗಿ 1 ಲಕ್ಷ ರೂಪಾಯಿ ಭಿಕ್ಷೆ ನೀಡುವಂತೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದು ಅನೇಕರು 1 ರೂಪಾಯಿ ಬದಲಾಗಿ 10 ರಿಂದ 100 ರೂಪಾಯಿವರೆಗೂ ಕಳಿಸಿದ್ದಾರೆ. ಆದ್ರೆ ಅಮೌಂಟ್ ಸೆಂಡ್ ಮಾಡೋದಕ್ಕೆ QR ಕೋಡ್ ಲಿಂಕ್ ಸೆಂಡ್ ಮಾಡಿದ್ದು ಈ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟ್ ದುರುಪಯೋಗ ಆಗಬಹುದು ಅಂತ ಸೈಬರ್ ಎಕ್ಸ್ಪರ್ಟ್ಸ್ ಎಚ್ಚರಿಕೆ ನೀಡಿದ್ದಾರೆ. ಹೆಚ್ಚು ನೀರು ಬಳಕೆ ಮಾಡುವಂತಹ ಕಂಪನಿಗಳಿಗೆ, ಇಲಾಖೆಗಳಿಗೆ ಪೂರೈಕೆ ಮಾಡ್ತಾ ಇದ್ದ ನೀರಿನಲ್ಲಿ 20% ಕಡಿತಕ್ಕೆ ಜಲಮಂಡಳಿ ನಿರ್ಧಾರ ಮಾಡಿದೆ. ಏಪ್ರಿಲ್ನಿಂದಲೇ ಈ ರೂಲ್ಸ್ ಜಾರಿಗೆ ಬರಲಿದೆ. ಬೆಂಗಳೂರಿನಲ್ಲಿ 1.40 ಕೋಟಿ ಜನಸಂಖ್ಯೆ ಇದ್ದು ಈ ಸಂದರ್ಭದಲ್ಲಿ ನೀರನ್ನ ಒದಗಿಸೋದು ಸವಾಲಾಗಿದೆ. ಇದೀಗ ಮಾರ್ಚ್ 15ರ ಬಳಿಕ ಹಂತ ಹಂತವಾಗಿ ಮಂಡಳಿಯಿಂದ ಪೂರೈಸಲಾಗ್ತಾ ಇದ್ದ ನೀರನ್ನ ಕಡಿತಗೊಳಿಸೋಕೆ ಜಲಮಂಡಳಿ ನಿರ್ಧಾರ ಮಾಡಿದೆ. ನಗರದಲ್ಲಿ ನೀರಿಗೆ ತತ್ವಾರ ಇದ್ರೂ ಮಾಲೀಕರು ಎಚ್ಚೆತ್ತುಕೊಳ್ಳದ ಹಿನ್ನೆಲೆ ಮನೆ ಮಾಲೀಕರ ವಿರುದ್ಧ BWSSP ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿತ್ತು. ಮಳೆ ನೀರು ಕೊಯ್ಲು ಅಳವಡಿಕೆಗೆ ಹಿಂದೇಟು ಹಾಕಿರೋ ಹಿನ್ನೆಲೆ ದಂಡದ ಬಿಸಿ ಮುಟ್ಟಿಸಿದ್ದು 6 ತಿಂಗಳಲ್ಲಿ ಒಟ್ಟು 11 ಕೋಟಿ ರೂಪಾಯಿಗೂ ಅಧಿಕ ದಂಡ ಸಂಗ್ರಹ ಮಾಡಲಾಗಿದೆ. ಭೋಜನ ಪ್ರಿಯರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಡಾಕ್ಟರ್ R ರವಿಚಂದ್ರನ್ ಅವರು ನಾನ್ ವೆಜ್ ಪ್ರಿಯರಿಗಾಗಿ ಮತ್ತೊಂದು ನೂತನ ನಂದನಾ ಪ್ಯಾಲೇಸ್ ಓಪನ್ ಮಾಡಿದ್ದಾರೆ. ಯಲಹಂಕದಲ್ಲಿ ತಮ್ಮ 24ನೇ ಶಾಖೆಯನ್ನ ಭೋಜನ ಪ್ರಿಯರಿಗೆ ತೆರೆದಿದ್ದಾರೆ. ಇಲ್ಲಿ ಸಿಗುವ ರುಚಿಕರವಾದ ಆಹಾರ ಪದಾರ್ಥಗಳು ಇಡೀ ಭಾರತದಾದ್ಯಂತ ಪ್ರಖ್ಯಾತಿ ಪಡೆದಿದ್ದು ಈ ಮೂಲಕ ಬೆಂಗಳೂರಿನ ಜನರಿಗೆ ಹೊಸದಾದ ಪಾಕ ಪದ್ಧತಿಯನ್ನ ಪರಿಚಯಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.